ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 2ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತವು ಆಯ್ಕೆ ಎ 90 ಡಿಗ್ರಿ, ಆಯ್ಕೆ ಬಿ 180 ಡಿಗ್ರಿ, ಆಯ್ಕೆ ಸಿ 270 ಡಿಗ್ರಿ, ಆಯ್ಕೆ ಡಿ 370 ಡಿಗ್ರಿ. ಸೊ ಇಲ್ಲಿ ಚತುರ್ಭುಜದ ನಿಯಮ ಏನ್ ಹೇಳತ್ತೆ, ಯಾವುದೇ 4 ಬಾಹುಗಳುಳ್ಳ ಮುಚ್ಚಿದ ಆಕೃತಿ ಅಲ್ವಾ. ಸೊ ಈಗ ಇಲ್ಲಿ ಚತುರ್ಭುಜ ಅಂದ್ರೆ ತ್ರಿಭುಜವನ್ನ ತಗೊಂಡ್ರೆ, ಸೊ ಇಲ್ಲಿ ಇದು ಮುಚ್ಚಿದ ಆಕೃತಿ ಆಗಿದೆ, 3 ಬಾಹುಗಳನ್ನ ಒಳಗೊಂಡಿದೆ. ಸೊ ಇಲ್ಲಿ 3 ಕೋನಗಳ ಮೊತ್ತ ಎಷ್ಟಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಸೊ ಅದೇ 4 ಕೋನಗಳು. ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ. ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್, ಕೋನ ಎಸ್, ಕೋನ ಆರ್ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಪಿ. ಸೊ ಇವುಗಳ ಮೊತ್ತ ಯಾವಾಗ್ಲೂ 360 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಆಯ್ಕೆ ಸರಿಯಾಗಿದೆ. ಓಕೆ, ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತವು, ಸಮಾಂತರ ಚತುರ್ಭುಜದ ಎಲ್ಲಾ ಕೋನಗಳ ಮೊತ್ತವು 360 ಡಿಗ್ರಿ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.